ನಮಸ್ಕಾರ ಸ್ನೇಹಿತರೆ. 24 ನವೆಂಬರ್ 1971 ಅಮೇರಿಕದ ಒಂದು ನಾರ್ತ್ ವೆಸ್ಟ್ ಏರ್ಲೈನ್ದ ಒಂದು ಫ್ಲೈಟು ಪೋರ್ಟ್ಲ್ಯಾಂಡ್ ಏರ್ಪೋರ್ಟ್ದಿಂದ ಒಂದು ವಿಮಾನವು ಟೇಕಾಫ್ ಆಗುತ್ತದೆ. ಅದೊಂದು ಸಣ್ಣ ಜರ್ನಿ ಆಗಿರುತ್ತದೆ. ಜಸ್ಟ್ 45 ಮಿನಿಟ್ದ ಒಂದು ಜರ್ನಿ ಆಗಿರುತ್ತದೆ. ಸಿಟಲ್ ಪ್ರದೇಶದ ಕಡೆಗೆ ಹೋಗ್ತಾ ಇರುತ್ತದೆ. ಆ ವಿಮಾನದಲ್ಲಿ 36 ಮಂದಿ ಪ್ಯಾಸೆಂಜರ್ಸ್, 6 ಕ್ರೂ ಮೆಂಬರ್ಸ್. ಆದರೆ ಅದರಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ, ಅವನ ಹೆಸರೇ ಡಿ.ಬಿ. ಕೂಪರ್ ಕುಳಿತಿರ್ತಾನೆ. ನೋಡೋಕ್ಕೆ ಅವನು ನಾರ್ಮಲ್ ಬಿಸ್ನೆಸ್ ಮ್ಯಾನ್ ಥರ ಪರ್ಸನ್ ಥರ ಕಾಣ್ತಾ ಇರ್ತಾನೆ. ಅವನು ಆ ವಿಮಾನದಲ್ಲಿ ಕೊನೆಯ ಸೀಟ್ನಲ್ಲಿ ಸೀಟ್ ನಂಬರ್ 18E ಅವನು ಕುಳಿತಿರುತ್ತಾನೆ. ವಿಮಾನವು ಹಾಗೆ ಮುಂದೆ ಹೋದಂತೆ ಆ ವ್ಯಕ್ತಿಯು ಏರ್ ಹೋಸ್ಟ್ಗೆ ಇಂಟ್ರೊಡಕ್ಷನ್ ಕೊಡ್ತಾನೆ. ನನ್ನ ಹೆಸರು ಡಿ.ಬಿ. ಕೂಪರ್ ಅಂತೇಳಿ. ಆ ಏರ್ ಹೋಸ್ಟ್ ಹೆಸರು ಫ್ಲಾರೆನ್ಸ್ ಸಫ್ನರ್. ಆ ವ್ಯಕ್ತಿ ಒಂದು ಲೆಟ್ರನ್ನು ಏರ್ ಹೋಸ್ಟ್ಗೆ ಕೊಡುತ್ತಾನೆ. ಆ ಲೆಟ್ರಲ್ಲಿ ಕ್ಲಿಯರಾಗಿ ಬರೆದಿರುತ್ತದೆ, ಮಿಸ್, ಐ ಹ್ಯಾವ್ ಎ ಬಾಂಬ್ ಇನ್ ಮೈ ಬ್ರೀಫ್ ಸೂಟ್ ಕೇಸ್ ಅಂತೇಳಿ. ಬಟ್ ಇದು ಆ ಏರ್ ಹೋಸ್ಟ್ಗೆ ಡೌಟ್ ಇತ್ತು. ಆ ಏರ್ ಹೋಸ್ಟು ಅವನ ಕಡೆ ಹೋಗಿ ನೋಡಿದಾಗ ಅವನು ಅದನ್ನು ಏರ್ ಹೋಸ್ಟ್ಗೆ ತೋರಿಸುತ್ತಾನೆ. ರೆಡ್ ಬ್ಯಾಟ್ರಿ ಆ್ಯಂಡ್ ವೈರ್. ಕಾಪರ್ ಅವನು ಡಿಮ್ಯಾಂಡ್ ಮಾಡ್ತಾನೆ, ನನಗೆ $2 lakh ಬೇಕು ಮತ್ತು ಅದು 5 ಗಂಟೆ ಒಳಗೆ ಅಂತೆ. ಅದು ಕ್ಯಾಶ್ ಮತ್ತು ಪ್ಯಾರಾಶೂಟ್ಗಳು ಎರಡೂ ಕೂಡ ನನಗೆ ಬೇಕು ಅಂತೇಳಿ ಡಿಮ್ಯಾಂಡ್ ಮಾಡುತ್ತಾನೆ. ಮತ್ತು ಏನಾದರೂ ಐಡಿಯಾ ಮತ್ತು ಉಪಚಾರಗಳು ಮಾಡಿದರೆ ಪೂರ್ತಿ ಫ್ಲೈಟ್ ಬ್ಲಾಸ್ಟ್ ಮಾಡ್ತೀನಿ ಅಂತೇಳಿ ಧಮಕಿ ಕೂಡ ಹಾಕುತ್ತಾನೆ. ಹಾಗೆ ಏರ್ ಹೋಸ್ಟ್ ಕೂಡ ಡಿಲೇ ಮಾಡದೆ ಲೆಟರ್ ಹೋಗಿ ಕ್ಯಾಪ್ಟನ್ಗೆ ತೋರಿಸುತ್ತಾಳೆ. ಕ್ಯಾಪ್ಟನ್ ಕೂಡ ಡಿಲೇ ಮಾಡದೆ ಏರ್ ಟ್ರಾಫಿಕ್ ATC ಅಂದರೆ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ತುರಂತವಾಗಿ ಅವರು ಕೂಡ ಸುದ್ದಿಯನ್ನು ರವಾನೆ ಮಾಡುತ್ತಾರೆ. ಅದು ಬೇಗನೆ ಏರ್ಲೈನ್ ಪ್ರೆಸಿಡೆಂಟ್ ಆದಂಥ ಡೊನಾಲ್ಡ್ ನೈರಪ್ಪರಿಗೆ ವಿಷಯ ಗೊತ್ತಾಗುತ್ತೆ. ಡೊನಾಲ್ಡ್ ನೈರಪ್ಪ ಹೇಳ್ತಾರೆ, ನಮಗೆ ಜನರ ಸುರಕ್ಷತೆ ಮುಖ್ಯ ಅಂತೇಳಿ ಕೂಪರ್ ಅವರು ಏನು ಹೇಳುತ್ತಾರೋ ಅವರ ಎಲ್ಲ ಡಿಮ್ಯಾಂಡ್ಗಳು ನಾವು ಪೂರೈಸುತ್ತೇವೆ ಅಂತೇಳಿ ಹೇಳುತ್ತಾರೆ. ಹಾಗೆ ಡಿಲೇ ಮಾಡದೆ ನೈರಪ್ಪ ಅವರು FBI ಜೊತೆ ಮಾತನಾಡಿ ಅವರು ಒಂದು ಬ್ಯಾಂಕ್ನಲ್ಲಿ ಹಣವು ಕೂಡ ಅರೇಂಜ್ ಮಾಡುತ್ತಾರೆ. ಹಣವು ಅರೇಂಜ್ ಆದ ಕೂಡಲೇ ವಿಮಾನವು ಲ್ಯಾಂಡಿಂಗ್ ಆಗುತ್ತದೆ. ಅಷ್ಟೊತ್ತಿನೊಟ್ಟಿಗೆ 2 hour ಕಳೆದೇ ಹೋಗಿಬಿಟ್ಟಿತ್ತು. ಅಲ್ಲಿ ಜನರಿಗೆ ಯಾರು ಏನೂ ಗೊತ್ತಿಲ್ಲ ಫ್ಲೈಟಲ್ಲಿ ಏನಾಗ್ತಿದೆ ಅಂತ ಹೇಳಿ. ಆಮೇಲೆ ಕ್ಯಾಪ್ಟನ್ ಅವರು ಹೇಳ್ತಾರೆ, ಒಂದು ಸಣ್ಣ ಮೈನರ್ ಇಶ್ಯೂ ಇದೆ ನಮ್ಮ ಪ್ಲೇನಲ್ಲಿ, ಅದರಿಂದ ನಾವು ಇದೊಂದು ವಿಮಾನವನ್ನು ಲ್ಯಾಂಡಿಂಗ್ ಮಾಡಲು ಡಿಲೇ ಮಾಡಿದ್ದೀವಿ ಅಂತೇಳಿ. ಹಾಗೂ ಈಗ ಮಾಡಿ 5:46ಗೆ ಲ್ಯಾಂಡಿಂಗ್ ಮಾಡುತ್ತಾರೆ. ಅಲ್ಲಿ ಕೂಪರ್ ಹೇಳಿದಂತೆ ಅಲ್ಲಿ ಒಬ್ಬ ಏರ್ ರೆಪ್ರೆಸೆಂಟೇಟಿವ್ ಹಣ ತಗೊಂಡು ವಿಮಾನ ಹತ್ತಿರ ಬರುತ್ತಾನೆ. ಎಲ್ಲ ಪ್ರೊಸೀಜರ್ಗಳು ಫಾಲೋಅಪ್ ಮಾಡ್ಕೋತಾ ಬರುತ್ತಾನೆ. ಹಾಗೆ ಕೂಪರ್ ಹೇಳಿದಂತೆ ಎಲ್ಲ ಪ್ಯಾಸೆಂಜರ್ ಕೂಡ ಅಲ್ಲಿ ಇಳಿಸುತ್ತಾರೆ. ಮತ್ತು ವಿಮಾನವು ಹಾರಲು ಹೇಳುತ್ತಾನೆ, ಜೊತೆಗೆ ಏರ್ ಹೋಸ್ಟ್ ಮತ್ತು ಕ್ಯಾಪ್ಟನ್ ಜೊತೆಗೆ. ಕೂಪರ್ ಹೇಳಿದಂತೆ ವಿಮಾನವು ಮತ್ತೆ ಹಾರುತ್ತದೆ. ಕೂಪರ್ ಹೇಳ್ತಾನೆ, ಮೆಕ್ಸಿಕೋ ಸಿಟಿ ಕಡೆಗೆ ಹೋಗಲು ಹೇಳುತ್ತಾನೆ. ಅದನ್ನು 10,000 ಫೀಟು ಹೈಟು, 15 ಡಿಗ್ರಿ ವಿಂಡ್ ಡೈರೆಕ್ಷನ್ನಲ್ಲಿ. ಸ್ಪೀಡ್ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿಯಲ್ಲಿ ಹೋಗಲು ಹೇಳುತ್ತಾನೆ. ಕ್ಯಾಪ್ಟನ್ ಹೇಳುತ್ತಾನೆ, ಕೂಪರ್, ಈ ರೀತಿ ಪ್ಲೇನ್ ಹಾರಿಸಿದರೆ ನಾವೆಲ್ಲರೂ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತದೆ ಅಂತೇಳಿ. ಆದರೆ ಇದರ ಬಗ್ಗೆ ಕೂಪರ್ಗೆ ಏನೂ ಚಿಂತೆ ಇದ್ದಿದ್ದಿಲ್ಲ. ಕಡೆಗೂ ಕೂಪರ್ ಹೇಳುತ್ತಾನೆ, ಏರ್ ಹೋಸ್ಟ್ಗೆ ಕ್ಯಾಪ್ಟನ್ ರೂಮ್ ಕಡೆಗೆ ಹೋಗಲು ಹೇಳುತ್ತಾನೆ. ಕೂಪರ್ ಮತ್ತೆ ರೆಡಿಯಾಗುತ್ತಾನೆ. ಪ್ಯಾರಾಚೂಟ್ ಮತ್ತು ಮಣಿಗಳ ತಂದು ರೆಡಿಯಾಗುತ್ತಾನೆ. ಲಾಸ್ಟ್ ಏರ್ ಹೋಸ್ಟು ಅವನ ಮುಖವು ನೋಡುತ್ತಾಳೆ. ಹಿಂದಿನಿಂದ ಸ್ಟೇರ್ಕೇಸ್ ಕೆಳಗಡೆ ಕೂಪರ್ ಹಾರಿ ಬಿಡುತ್ತಾನೆ. ಪ್ಲೇನ್ ಕೂಡ ಮುಂದೆ ಹೋಗಿ ಲ್ಯಾಂಡ್ ಆಗುತ್ತದೆ. ಲ್ಯಾಂಡ್ ಆದ ಕೂಡಲೇ FBI ಅವರು ರೆಸ್ಕ್ಯೂ ಟೀಮನ್ನು ಸರ್ಚಿಂಗ್ ಸ್ಟಾರ್ಟ್ ಮಾಡುತ್ತಾರೆ. FBI ಅವರು ಆಲ್ಟಿಟ್ಯೂಡ್ ಸಹಾಯದಿಂದ ಆಟೋ ಪೈಲಟ್ ಇರೋದ್ರಿಂದ ಒಂದು ಪ್ಲೇಸನ್ನು ಸೆಲೆಕ್ಟ್ ಮಾಡಿ ಸರ್ಚಿಂಗನ್ನು ಸ್ಟಾರ್ಟ್ ಮಾಡುತ್ತಾರೆ. ಮತ್ತು ಪ್ಲೇನ್ನಲ್ಲಿ ಕೂಡ ಹುಡುಕ್ತಾರೆ ಅವನ ಅವಶೇಷಗಳು ಏನಾದರೂ ಬಿಟ್ಟಿದ್ದಾನ ಅಂತೇಳಿ. ಅಲ್ಲಿ ಒಂದು ಅವನ ಟೈ ಮತ್ತು ಸಿಗರೇಟ್ ಪೀಸು ಮಾತ್ರ ಸಿಗುತ್ತದೆ. ಮೊದಲು ಸಿಗರೇಟು ಪ್ಲೇನಲ್ಲಿ ಅಲೋ ಮಾಡಿರುತ್ತಿದ್ದರು. ಅದೇ ರೀತಿ ಅಲ್ಲಿಂದ ಇಲ್ಲಿಯವರೆಗೂ ಈ ಕೇಸು ಯಾರು ಕೂಡ ಬೆದರಿಸೋಕ್ಕೆ ಆಗಲಿಲ್ಲ, ಅಂದರೆ ಒಂದು ಸಾಲ್ವ್ ಮಾಡೋಕ್ಕೆ ಆಗಲೇ ಇಲ್ಲ. ಅದೇ ರೀತಿ ಅವನ ಒಂದು ಸುಳಿವು ಕೂಡ ಸಿಗಲೇ ಇಲ್ಲ. ಎಷ್ಟೇ ಹುಡುಕಿದರೂ ಅವನ ಒಂದು ಸುಳಿವು ಕೂಡ ಸಿಗಲೇ ಇಲ್ಲ. ಕಡೆಗೂ ಅವನ ಕಡೆಯಿಂದ ಸಿಕ್ಕಿದ್ದು ಮಾತ್ರ ಒಂದು ಟೈ
ಒಂದು ಪೀಸ್ ಆಫ್ ಸಿಗರೇಟ್ ಮತ್ತು ಪ್ಯಾರಾಚೂಟ್ ಇಲ್ಲೇ ಇಲ್ಲ. ಎಷ್ಟೋ ಹುಡುಕಿದರ ಮೇಲೂ ಯಾವುದೇ ಟೆಕ್ನಾಲಜಿಗಳು ಇವನ ಮುಂದೆ ಕೆಲಸ ಮಾಡಲೇ ಇಲ್ಲ. ಕಡೆಗೆ FBI ಅವರು ಇವನ ಮೇಲೆ ಒಂದು 2 lakh ಪ್ರೈಸ್ ಮನಿ ಕೂಡ ಅನೌನ್ಸ್ ಮಾಡುತ್ತಾರೆ. ಎಷ್ಟೇ ಅನೌನ್ಸ್ ಮಾಡಿದ್ರೂ ಕೂಡ ಅವನ ಒಂದು ಸುಳಿವು ಕೂಡ ಸಿಗಲೇ ಇಲ್ಲ. ಮತ್ತು FBI ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಆ ಹೊಸ ನೋಟುಗಳ ಒಂದು ಸೀರಿಯಲ್ ನಂಬರ್ಗಳನ್ನು ಎಲ್ಲ ಕಡೆ ಚೆಕ್ ಮಾಡಲು ಸ್ಟಾರ್ಟ್ ಮಾಡುತ್ತಾರೆ. ಬಟ್ ಆ ನೋಟುಗಳ ಒಂದು ಸೀರಿಯಲ್ ನಂಬರು ಹೊರಗಡೆ ಬರಲೇ ಇಲ್ಲ. 3 ವರ್ಷಗಳ ನಂತರ $5,800 ಅವರಿಗೆ ಸಿಗುತ್ತವೆ. ಅದನ್ನು ಒಂದು ಕೊಲಂಬಿಯಾ ನದಿ ಹತ್ತಿರ ಸಿಗುತ್ತದೆ. ಅಲ್ಲಿಯೂ ಕೂಡ ಕೂಪರ್ ಒಂದು ಐಡಿಯಾವನ್ನು ಮಾಡಿರ್ತಾನೆ. ಆ ಸರ್ಚ್ ಆಪರೇಷನ್ ಪ್ಲೇಸನ್ನು FBI ಅವರು ಸೆಲೆಕ್ಟ್ ಮಾಡಿರ್ತಾರಲ್ಲ, ಅದರಿಂದ 27 ಕಿಲೋಮೀಟರ್ ದೂರದಿಂದ ಅಲ್ಲಿ ಹಣ ಕೂಡ ಸಿಗುತ್ತವೆ. ಅದನ್ನು ಅಪೋಸಿಟ್ ಡೈರೆಕ್ಷನ್ದ ರಿವರ್ ಕಡೆಗೆ ಸಿಗುತ್ತವೆ. ಇದು ಒಂದು ಕುತಂತ್ರ ಅಂತೇಳಿ ಮತ್ತೆ ಅವರಿಗೆ ಗೊತ್ತಾಗುತ್ತದೆ. ಸ್ನೇಹಿತರೆ, ಎಷ್ಟೇ ಏನೇ ಆಗಲಿ, ಎಷ್ಟೇ ಒಂದು ಟೆಕ್ನಾಲಜಿ ಕೂಡ ವಹಿಸಿದರೂ ಅವನ ಒಂದು ಜಾಣತನಿಗೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಅಲ್ಲಿಂದ ಇಲ್ಲಿಯವರೆಗೂ 40-50 ಎಷ್ಟೋ ವರ್ಷಗಳು ಕಳೆದರೂ ಈ ಕೇಸು ಮಿಸ್ಟರಿಯಾಗಿ ಉಳಿದಿದೆ. ಸ್ನೇಹಿತರೆ, ಮತ್ತು ಆ ವ್ಯಕ್ತಿಯು ಎಲ್ಲಿದ್ದಾನೆ, ಹೇಗಿದ್ದಾನೆ ಎಂಬುದು ಯಾರಿಗೂ ಇನ್ನೂ ಕೂಡ ಸುಳಿವು ಸಿಗಲೇ ಇಲ್ಲ. ನಿಗೂಢವಾಗಿಯೇ ಈ ಒಂದು ಕೇಸು ಮಿಸ್ಟರಿಯಾಗಿ ಇನ್ನೂ ಉಳಿದಿದೆ.